ಇವತ್ತು ವಿಶೇಷವಾದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ ಇವತ್ತು ರಾಜ್ಯದಲ್ಲಿ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇವತ್ತೇನು ಬರವನ್ನು ಎದುರಿಸುವಂಥ ಪರಿಸ್ಥಿತಿ ಇವತ್ತು ಆಗಿದೆ. ಇವತ್ತು ನಮ್ಮ ನಾಡಿನ ರೈತರು ಅನ್ನದಾತರು, ಯಾಕಂದರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ. ಇವತ್ತು ರೈತ ನಕ್ಕರೆ ಹಾಲು ಸಕ್ಕರೆ ಅನ್ನುವ ಹಾಗೆ ಇವತ್ತು ರೈತ ನಗರ್ತಾ ಇದ್ದರೆ ನಾವೆಲ್ಲರೂ ಸಂತೋಷವಾಗಿರೋದಕ್ಕೆ ಸಾಧ್ಯ ಅನ್ನೋದನ್ನು ಅರಿವಿಟ್ಕೊಂಡು ಇವತ್ತು ನಮ್ಮ ಕರ್ನಾಟಕ ಘನ ಸರ್ಕಾರ ಇವತ್ತೇನು ಸಚಿವ ಸಂಪುಟ ಎರಡನೇ ಹಂತದ ಸಚಿವ ಸಂಪುಟ ಆದ ತಕ್ಷಣವೇ ಇವತ್ತು ಸಚಿವ ಸಂಪುಟವನ್ನು ಕರೆದು ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣವೇ ನಮಗೆ ಆದೇಶವನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಇವತ್ತು ಬರ ಪರಿಸ್ಥಿತಿಯನ್ನು ಕುರಿತು ಆಲೋಚನೆಯನ್ನು ಮಾಡಿ ಅಲ್ಲಿ ಪರಿಸ್ಥಿತಿಯನ್ನು ನೋಡಿಕೊಂಡು ತಾವು ನೇರವಾಗಿ ಯಾವ್ಯಾವ ಮತಕ್ಷೇತ್ರದಲ್ಲಿ ಏನೇನು ಆಗಿದೆ, ಹಾನಿ ಏನೇನಾಗಿದೆ, ರೈತರಿಗೆ ಬಿತ್ತಿರುವಂಥ ಬೀಜಕ್ಕೆ ಇವತ್ತಿಗೆ ಬೆಳೆದಿಲ್ಲ, ಆ ಬೆಳೆಗಳಿಗೆ ಏನು ಪರಿಹಾರ ನೀಡಬೇಕು ಮತ್ತು ಬರವನ್ನು ಘೋಷಣೆ ಮಾಡಬೇಕು ಅಂಥೇಳಿ ಈಗಾಗಲೇ ಒತ್ತಡ ಇರುವ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಒಂದು ಸುದೀರ್ಘವಾದ ವರದಿಯನ್ನು ಪ್ರತಿಯೊಂದು ಜಿಲ್ಲಾಗೆ ಜವಾಬ್ದಾರಿಯನ್ನು ನೀಡಿ ಇವತ್ತು ನನಗೆ ಬಾಗಲಕೋಟೆ ಜಿಲ್ಲೆಯ ಜವಾಬ್ದಾರಿಯನ್ನು ಕೊಟ್ಟು ಇವತ್ತು ಕಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ JD ಅಗ್ರಿಕಲ್ಚರ್ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ CEO ಮತ್ತು ಜಿಲ್ಲೆಯ ಅನೇಕ ದುರಂತ ಸಮಸ್ಯೆಗಳನ್ನು ಕೊಟ್ಟು ಈಗಾಗಲೇ ನಾನು ಚರ್ಚೆ ಮಾಡಿದ್ದೇನೆ. ಈಗ ನಾನು ಮುಖ್ಯವಾಗಿ ಗುಳೇಗುಡ್ಡ ಮತಕ್ಷೇತ್ರ, ಗುಳೇಗುಡ್ಡ ತಾಲೂಕು ಮತ್ತು ಇಳಕಲ್ ತಾಲೂಕು ಮತ್ತು ಬಾಗಲಕೋಟೆ ತಾಲೂಕು ಮತ್ತು ಮುಧೋಳ ತಾಲೂಕಿನಲ್ಲಿ ಏನು ಇವತ್ತು ಕಡಿಮೆ ಮಳೆಯಾಗಿರೋದು, ಇವತ್ತು ರೈತರು ಬಿತ್ತಿರುವಂಥ ಆ ಬೆಳೆಗಳಿಗೆ ಇವತ್ತು ಬೆಳೆ ಬಂದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಅದನ್ನು ಇವತ್ತು ಸ್ವತಃ ನಾನು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಒಟ್ಟಿಗೆ ಇವತ್ತು ನಾನು ಸ್ಥಳೀಯ ಅಲ್ಲಿ ಪರಿಶೀಲನೆಯನ್ನು ಮಾಡಿ ಈ ವರದಿಯನ್ನು ಇವತ್ತು ನಾವು ಸರ್ಕಾರಕ್ಕೆ ಸಲ್ಲಿಸಿ ಮುಂದಿನ ನಿರ್ಧಾರವನ್ನು ಇವತ್ತು ಸರ್ಕಾರ ನಾವೆಲ್ಲ ಕುತ್ಕೊಂಡು ಸಮಾಲೋಚನೆಯನ್ನು ಮಾಡಿ ಏನು ಇವತ್ತು ಬರ ಘೋಷಣೆ ಮಾಡಬೇಕು ಬೇಡ. ಇವತ್ತು ಕೆಲವಷ್ಟು ಬೇಡಿಕೆಗಳು ಇವತ್ತು ಭಾಳಷ್ಟು ಜನ ಹೇಳಿದ್ದಾರೆ, ಬರವನ್ನು ಘೋಷಣೆ ಮಾಡಬೇಕು ಅಂತೇಳಿ. ಆದರೆ ವರದಿ ಇವತ್ತು ಒಂದನ್ನು ನಾನು ಭಾಳ ಸ್ಪಷ್ಟಪಡಿಸೋಕೆ ಬಯಸ್ತೀನಿ. ಇವತ್ತು ಮಳೆ ಜೂನು, ಜುಲೈ, ಆಗಸ್ಟ್ವರೆಗೂ, ಆಗಸ್ಟ್ ತಿಂಗಳವನ್ನು ಪೂರ್ಣವಾಗಿ ನಾವು ನೋಡಬೇಕಾಗುತ್ತೆ. ಆಗಸ್ಟ್ ಎಂಡ್ವರೆಗೂ ನಾವು ನೋಡಿ ಇವತ್ತು ಬರ ಇದೆಯೋ, ಆಗ್ತಾ ಇದೆಯೋ ಇಲ್ಲೋ, ಬೆಳೆಗಳು ಇವತ್ತು ಚೆಗೀತಾ ಇದೆಯೋ ಇಲ್ಲೋ ಅನ್ನೋದನ್ನು ನೋಡಿಕೊಂಡು ನಾವು ಸರ್ಕಾರದಲ್ಲಿ ನಿರ್ಧಾರ ಮಾಡಬೇಕಾಗುತ್ತೆ. ಅದಕ್ಕೆ ಇವತ್ತು ಒಂದು ವರದಿಯನ್ನು ಸಲ್ಲಿಸೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಅವರು ನಮಗೆ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ನಾವು ಅದು ಪರಿಶೀಲನೆಗೆ ಈ ಅಧಿಕಾರಿಗಳೊಂದಿಗೆ ನಾನು ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನು ತಮ್ಮ ಒಡನೆ ಹಂಚ್ಕೊಳ್ಳೋಕೆ ಬಯಸ್ತೇನೆ. 3 ದಿವಸದಲ್ಲಿ ತಾವು ಸ್ಥಳೀಯನ ಫೀಲ್ಡಿಗೆ ಹೋಗಿ ಯಾವ್ಯಾವ ಬೆಳೆಗಳು ನಷ್ಟ ಆಗಿದ್ದಾವೆ ಅವನ್ನ ನೋಡಿಕೊಂಡು ಆ ವರದಿಯನ್ನು ಸಲ್ಲಿಸುವಂತ ಹೇಳಿದ್ದಾರೆ. ನಾನು ಇವತ್ತು ಹೋಗ್ತೀನಿ, ಹೋಗ್ಬಿಟ್ಟು ನೋಡಿಕೊಂಡು ನಮ್ಮ ಅಧಿಕಾರಿಗಳ ಜೊತೆಗೆ ಈಗಾಗಲೇ ಒಂದು ವರದಿಯನ್ನು ಸಿದ್ಧತೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಅದಾಗಿ ಕೂಡ ಅದನ್ನು ಖುದ್ದಾಗಿ ಪರಿಶೀಲನೆ ಮಾಡಬೇಕಲ್ಲ. ಕೆಲವಷ್ಟು ಸಾರಿ ಅಧಿಕಾರಿಗಳು ತಪ್ಪಿಸಿ ಮಾಹಿತಿಯನ್ನು ಕೊಡ್ಬೋದು ಅನ್ನೋ ಉದ್ದೇಶದಿಂದಲೇ ಇವತ್ತು ನಾವು ಖುದ್ದಾಗಿ ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ, ಸಚಿವನಾಗಿ ನಾನು ಅದಕ್ಕೆ ಪರಿಶೀಲನೆ ಮಾಡಿ ಅದಕ್ಕೊಂದು ವರದಿಯನ್ನು ಒಪ್ಪಿಸಿದ ನಂತರ ಆಗಸ್ಟ್ವರೆಗೂ ನಾವು ಕಾಯಬೇಕಾಗತ್ತೆ. ಆಗಸ್ಟ್ ಮುಗಿಯೋವರೆಗೂ ಕಾಯಬೇಕಾಗುತ್ತೆ. ಮಳೆ ಸರಿಯಾಗಿ ಬರುತ್ತೋ ಇಲ್ಲಿ ಕೆಲವಷ್ಟು, ಯಾಕಂದರೆ ಕೆಲವಷ್ಟು ಇಳಕಲ್ ತಾಲೂಕು ಅಷ್ಟೇ ಹಾನಿಯಾಗಿದೆ. ನಮ್ಮ ಹುಣಗುನ್ ಮತಕ್ಷೇತ್ರದಲ್ಲಿ ಹುಣಗುನ್ ತಾಲೂಕಿನಲ್ಲಿ ಮಳೆ ಆಗಿದೆ, ಕೆಲವಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿರೋದ್ರಿಂದ ಅದನ್ನು ನಾವು ನೋಡಿಕೊಂಡು ಅದಕ್ಕೆ ತೀರ್ಮಾನವನ್ನು ಮಾಡ್ತೀವಿ. ಈ ಬರದಂಥ ಸಂದರ್ಭದಲ್ಲಿ ಬೆಳೆ ವಿಮೆ ತುಂಬಾನೇ ಮುಖ್ಯ ಆಗಿರುವುದು. ಸುಮಾರು ಕಳೆದ ವರ್ಷದ 20 ಕೋಟಿ 89 ಲಕ್ಷ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರಬೇಕಾದಂಥ ಬೆಳೆ ವಿಮೆನೇ ಬಂದಿದೆ. ಈ ಟೈಮಲ್ಲಿ ಬಹಳ ಅವಶ್ಯಕ ರೈತರಿಗೆ. ಅದ್ರ ಬಗ್ಗೆ ಯಾವ ರೀತಿ ಪ್ರಯತ್ನ ಮಾಡ್ತಾರೆ? ನೋಡಿ, ಕೇವಲ ರಾಜ್ಯ ಸರ್ಕಾರವಷ್ಟೇ ಈ ಬೆಳೆ ವಿಮೆಯನ್ನು ನೀಡೋದಕ್ಕಾಗಲ್ಲ. ಅದಕ್ಕೆ ಸಹಾಯಸ್ತವಾಗಿ ಕೇಂದ್ರ ಸರ್ಕಾರ ಕೂಡ ನಮಗೆ ಬೆಂಬಲ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಇಷ್ಟೊಂದು ಬರ ಪರಿಸ್ಥಿತಿ ಎದುರಿಸುವಂಥ ಸಂದರ್ಭದಲ್ಲಿ ಯಾವುದೇ ತಂಡ ಇನ್ನೂ ಕೇಂದ್ರ ಸರ್ಕಾರದ್ದು ಬಂದಿಲ್ಲ ಇವತ್ತುವರೆಗೂ ರಾಜ್ಯಕ್ಕೆ. ಯಾಕಂದರೆ ಹಲವಾರು ಕಳೆದ ಬಾರಿ ಕೂಡ ಒಂದು ಸಾರಿ ನಾವು ಬರ ಪರಿಸ್ಥಿತಿಯನ್ನು ಎದುರಿಸಿದಾಗ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಬಂದು ಇವತ್ತು ಬರ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡಿ ಅವರು ಒಂದು ವರದಿಯನ್ನು ಕೊಟ್ಟರು. ಅದಾಗಿ ಕೂಡ ಪರಿಹಾರವನ್ನು ಕೊಡಲಿಲ್ಲ. ಈ ಬೆಳೆ ವಿಮದ್ದು ಕೂಡ ಅಷ್ಟೇ ಆಗಿದೆ. ಏನು
ಕೆಲವಷ್ಟು ಕಡೆ ತಾರತಮ್ಯ ಆಗಿದೆ. ಆ ಬೆಳೆ ವಿಮೆಯನ್ನು ಕೊಡೋದಕ್ಕೆ ನಾವು ಮುಂದಾಗಿದ್ದೀವಿ. ಈಗಾಗಲೇ ಕೆಲವಷ್ಟು ರೈತರು ಬೆಳೆ ವಿಮೆಯಲ್ಲಿ ಈಗ ದುಡ್ಡು ಕಟ್ಟಿದ್ದಾರೆ. ಸುಮಾರು 60,000 ಜನ ಈಗಾಗಲೇ 60,713 ರೈತರು ಈಗಾಗಲೇ ಬೆಳೆ ವಿಮೆಗೆ ಅವರು ನೋಂದಣಿಯನ್ನು ಮಾಡಿದ್ದಾರೆ. ಅವರಿಗೆ ಪರಿಹಾರ ಕೊಡುವಂತ ಕೆಲಸ ಮಾಡ್ತೀವಿ. ಮತ್ತು ಏನೇನು ನಷ್ಟ ಆಗಿದೆ ಈ ರೈತರು ಬಿತ್ತಿರುವಂತ ಬೀಜಕ್ಕೆ ಇವತ್ತು ಬೆಳೆ ಆಗಿಲ್ಲ, ಅದಕ್ಕೇನು ಪರಿಹಾರ ಕೊಡಬೇಕು ಅನ್ನೋದು ಕೂಡ ನಾವು ಇದನ್ನು ಪರಿಶೀಲನೆ ಮಾಡಿ ವರದಿಯನ್ನು ಸಲ್ಲಿಸ್ತೀವಿ. ಹೋದ ವರ್ಷ ಕೊಟ್ಟಿದ್ದನ್ನ ಇನ್ನೂ ತನಕ ಕೊಟ್ಟಿಲ್ಲ ಸರ್ ವಿಮೆ. ಕೆಲವೊಂದು ಜಿಲ್ಲೆಗೆ ವಿಮೆ ಬಂದಿದೆ, ಆದರೆ ಬಾಗಲಕೋಟೆ ಜಿಲ್ಲೆಗೆ ಬಂದಿಲ್ಲ. ಅದನ್ನ ನನ್ನ ಗಮನಕ್ಕೆ ಈಗ ತಾವು ತರ್ತಾ ಇದ್ದೀರಿ. ಅದನ್ನ ನನ್ನ ಅಧಿಕಾರಿಗಳು ಚರ್ಚೆ ಮಾಡಿ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ತಂದು ಅದನ್ನು ಕೂಡ ಕೊಡಿಸುವಂತ ರೈತರಿಗೆ ಅದನ್ನ ಬೆಳೆ ವಿಮಾನ ಕೊಡಿಸುವಂತ ಕೆಲಸ ಮಾಡ್ತೀವಿ. ಬಿಜೆಪಿ ಅವರು ಒಂದು ಅಧ್ಯಯನ ಮಾಡಿಕೊಂಡು ಅವರು ಬೇರೆ ಕಡೆ ಹೋಗ್ತಿದ್ದಾರೆ, ಸರ್ಕಾರ ಬಗ್ಗೆ ಆರೋಪ ಮಾಡಿದ್ದಾರೆ. ನೋಡಿ, ಬೆಳೆ ವಿಮಾನೇ ಕೊಟ್ಟಿಲ್ಲ ಇವರು ಕಳೆದ 2018ರಿಂದ 2023ವರೆಗೆ. ಒಂದು ರೈತರು ಬೆಂಬಲ ಬೆಲೆ ಕೊಡಲಿಲ್ಲ. ರೈತರು ಬೆಳೆದಂತ ಬೆಂಬಲ ಬೆಲೆ ಯಾವ ಬೆಳೆಗೂ ಬೆಂಬಲ ಬೆಲೆ ಕೊಡಲಿಲ್ಲ. ಅವಾಗೂ ನಾವು ಇದೇ ಪರಿಸ್ಥಿತಿಯನ್ನು ಎದುರಿಸಿದ್ವಿ. ಇವತ್ತು ತಂಡ ಮಾಡಿಕೊಂಡು ಸುಮ್ಮನೆ ಜನರನ್ನ ಇವತ್ತು ದಾರಿ ತಪ್ಪಿಸೋದಕ್ಕೆ, ರೈತರನ್ನ ದಾರಿ ತಪ್ಪಿಸೋದಕ್ಕೆ ಇವತ್ತು ಪ್ರತಿ ತಾಲೂಕು ಜಿಲ್ಲೆಗೆ ಹೋಗ್ತಾ ಇದೆ. ಆದ್ರೆ ಈಗ ಕೇಂದ್ರ ಸರ್ಕಾರ ಕೇಳಂತ ಹೇಳ್ರಲ್ಲ, ಅವ್ರದ್ದೇ ಆಡಳಿತ ಇದೆ ಕೇಂದ್ರ ಸರ್ಕಾರ ಕೂಡ ಇವತ್ತು ನಮಗೆ ಸಹಾಯ ಹಸ್ತವನ್ನು ನೀಡಬೇಕಲ್ಲ. ಇದು ಆ ಕೆಲಸ ಮಾಡ್ತಾ ಇಲ್ಲ. ಸುಮ್ಮನೆ ವಿಜಯೇಂದ್ರ ಬಂದು ಭಾಷಣ ಹೊಡೆಯೋದು, ಅಲ್ಲಿ ಹೋಗಿ ರೈತರ ಹತ್ರ ಭಾಷಣ ಹೊಡೆಯೋದಂತ ಏನಾಗುತ್ತೆ? ಪರಿಹಾರ ಕೊಡ್ಬೇಕಲ್ಲ. ಕೇಂದ್ರ ಸರ್ಕಾರ ಇವತ್ತೇನು ನಮ್ಮ ರಾಜ್ಯ ಸರ್ಕಾರ ಕೊಡಬೇಕಾಗಿರುವಂತ ಅನುದಾನ ಕೊಟ್ಟಿಲ್ಲ. GSTಯಲ್ಲಿ ನಮ್ಗೆ ಅನುದಾನ ಕೂಡ ಬರಬೇಕಾಗಿದೆ, ಅದರಲ್ಲಿ ಅನುದಾನ ಕೊಟ್ಟಿಲ್ಲ. ಇವತ್ತು ಬರವನ್ನು ಏರಿಸ್ತಾ ಇದ್ವಿ, ಇದಕ್ಕೂ ಸಹಾಯ ಮಾಡಬೇಕಾಗಿದೆ. ಮತ್ತು ಇಷ್ಟೊಂದು ಲೋಕಸಭಾ ಸದಸ್ಯರು ಗೆದ್ದಿದ್ದಾರೆ ನಮ್ಮ ರಾಜ್ಯದಿಂದ, ಅವ್ರ ಧ್ವನಿನೇ ಎತ್ತಾ ಇಲ್ಲ. ಇವತ್ತು ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಬೇಕಲ್ಲ ರೈತರ ಕುರಿತು. ಇವತ್ತು ಏನಾಗ್ತಾ ಇದೆ ಇಲ್ಲಿ ಅನ್ನೋದ್ರ ಬಗ್ಗೆ. ಇವತ್ತು ಈಗ ದೇವ್ರ ಪುಣ್ಯದಿಂದ ಇವತ್ತು ನಮ್ಮ ಆಲ್ಮಟ್ಟಿ ಡ್ಯಾಮ್ ಆಗಿರ್ಬೋದು, ಹಿಡಕಲ್ ಡ್ಯಾಮ್ ಆಗಿರ್ಬೋದು, ಇವತ್ತು ನಮ್ಮ KRS, ಇವತ್ತು ನೋಡಿ ಅಲ್ಲಿ ಕಾವೇರಿ ಇದ್ ಬಿಡ್ರಿ, ನಮ್ಮದು ಹೇಳಲ್ಲ, ನಾರಾಯಣಪುರದ್ದು ಕೂಡ ಇವತ್ತು ನೋಡಿ 92.42% ಇವತ್ತು ನಮ್ಮ ಆಲ್ಮಟ್ಟಿ ಡ್ಯಾಮ್ ಈಗಾಗಲೇ ಭರ್ತಿಯಾಗಿದೆ. ಇದಕ್ಕೆ ಈಗಾಗಲೇ ಹಿಡಕಲ್ ಯಾವುದು ಹಿಪ್ಪರಗಿ 48.33% ಆಗಿದೆ. ಹಿಡಕಲ್ ಡ್ಯಾಮ್ 94.78% ಆಗಿದೆ. ಮತ್ತು ನವೀನ ತೀರ್ಥ ಕಡಿಮೆ ಆಗಿದೆ 85.30. ಇವತ್ತು ಕುಡಿಯ ನೀರಿನ ಕೂಡ ಸಮಸ್ಯೆ ಇದೆ. ಜಾನುವಾರು, ಮನುಷ್ಯರಿಗೆ, ನೀರು, ರೈತರಿಗೆ ನೀರು ಬಿಡಬೇಕು, ಇವೆಲ್ಲ ಸಮಸ್ಯೆಗಳಿದಾವೆ. ಅದಕ್ಕೆ ಈ ಮಳೆ ಆದರೆ ನಮಗೆಲ್ಲ ರೀತಿಯ ಅನುಕೂಲ ಆಗುತ್ತೆ. ಖಂಡಿತವಾಗಿ ರೈತರು ಏನು ಕಷ್ಟವನ್ನು ಅನುಭವಿಸ್ತಾರೆ ಅದಕ್ಕೆ ಪರಿಹಾರವನ್ನು ನೀಡುವಂಥ ಕೆಲಸ ಸರ್ಕಾರ ಮಾಡ್ತಾರೆ. ತಾಲೂಕಿನಲ್ಲಿ ಬರಪೀಡಿತ ಪ್ರದೇಶನ ಗುರುತಿಸುವಾಗ ಕೆಲವೊಂದಿಷ್ಟು ಪರ್ಸೆಂಟೇಜ್ನಲ್ಲಿ ಬೆಳೆ ಬಂದಿದೆ, ಕೆಲವೊಂದಿಷ್ಟು ಪರ್ಸೆಂಟೇಜ್ ಬೆಳೆ ಬಂದಿಲ್ಲ. ಅಂಥವನ್ನು ಯಾವ ರೀತಿಯಾಗಿ ಅಂದರೆ ಈಗ ಒಂದು ತಾಲೂಕಂತ ಘೋಷಣೆ ಮಾಡಿದಾಗ ಅನ್ಯಾಯ ಆಗುವಂಥ ಸಾಧ್ಯತೆಗಳಿದೆ. ಅದನ್ನು ಯಾವ ರೀತಿಯಾಗಿ ಅದನ್ನು ಸರ್ ನೋಡಿ, ಅದಕ್ಕೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಆಸಕ್ತಿ ವಹಿಸಿ ವಿಶೇಷವಾದ ಸಚಿವ ಸಂಪುಟವನ್ನು ಕರೆದು, ಸಚಿವ ಸಂಪುಟ ಆದ ತಕ್ಷಣವೇ ನಮಗೆ ಅರ್ಧ ಗಂಟೆನೂ ಟೈಮ್ ಕೊಟ್ಟಿಲ್ಲ, ಸಚಿವ ಸಂಪುಟವನ್ನು ಕರೆದು ನಮಗೆ ಆದೇಶವನ್ನು ನೀಡಿದ್ದು ಅದೇ ಒಂದು ಉದ್ದೇಶ. ಯಾಕಂದರೆ ವಿಶೇಷವಾಗಿ ನಮ್ಮ ರೈತರು ಇವತ್ತು ನಾನು ಹೇಳಿದಾಗೆ ರೈತನಕ್ಕರೆ ಹಾಲು ಸಕ್ಕರೆ. ರೈತ ಇವತ್ತು ಅನ್ನದಾತ ಅಂತ ನಾವು ಹೇಳ್ತೀವಿ. ಆ ಅನ್ನದಾತನ ರಕ್ಷಣೆ ಮಾಡೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಈಗಾಗಲೇ ನಾವು ಕಳೆದ 3 ವರ್ಷದ ಅವಧಿಯಲ್ಲಿ ರೈತರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿವಿ. ನಿಮ್ಗೆ ಗೊತ್ತಿದೆ, ಹೆಸರಿಗೆ ಬೆಂಬಲ ಬೆಲೆ ಕೊಟ್ವಿ, ಸೂರ್ಯಪಾನಿಗೆ ಬೆಂಬಲ ಬೆಲೆ ಕೊಟ್ವಿ, ಕಡ್ಲಿಗೆ ಬೆಂಬಲ ಬೆಲೆ ಕೊಟ್ವಿ. ಈ ಕೆಲಸ ಇವ್ರು ಮಾಡಲಿಲ್ಲಲ್ಲ. ಹಿಂದೆ ವಿಜೇಂದ್ರ ಅವ್ರು ಮಾತಾಡ್ಕೊತಾರೆ ಇರ್ತಾರೆ. ಇವರು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಕುಡಿಯ ನೀರಿಲ್ಲ, ಆಯ್ತಪ್ಪ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ, ಮಳೆ ಆಗಲಿ, ಪಾಪ ರೈತರು ಸಂತೋಷವಾಗಿರಲಿ, ರೈತರ ಸಂತೋಷದಿಂದ ನಾವು ಸಂತೋಷವಾಗಿರಕ್ಕೆ ಸಾಧ್ಯ ಅನ್ನೋದನ್ನು ನಾವು ಹೇಳ್ತೀವಿ. ಅದಕ್ಕೆ ವಿಶೇಷವಾದ ಸಚಿವ ಸಂಪುಟವನ್ನು ಕರೆದು ಈಗಾಗಲೇ ನಮಗೆ ಸೂಚನೆ ಕೊಟ್ಟಿದ್ದಾರೆ. ನಾವೆಲ್ಲ ನೀವು ಹೇಳಿರುವಂಥ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ವರದಿಯನ್ನು ಸಲ್ಲಿಸ್ತೀವಿ. ಖಂಡಿತವಾಗಿ ರೈತರಿಗೆ ಏನು ಅನುಕೂಲ ಆಗುತ್ತೆ ಆ ಮಾನದಂಡಗಳನ್ನು ತೆಗೆದುಕೊಳ್ಳೋದಕ್ಕೆ ನಾವು ಕೂಡ ಒತ್ತಡ ಮಾಡ್ತೀವಿ. ಸಚಿವ ಸಂಪುಟದಲ್ಲಿ ಒತ್ತಡ ಮಾಡಿ ಸಾಕಷ್ಟು ಸವಾಲುಗಳ ಬಗ್ಗೆ ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಕ್ಷೇತ್ರ ಜನರಿಗೆ ಸಹಜವಾಗಿ ಸಂತೋಷವಾಗಿ ಖಾತೆ ಬಗ್ಗೆ ಏನಾದರೂ ಅಧಿಕೃತವಾಗಿ ಖಾತೆಯದ್ದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರ್ತದೆ. ಅವ್ರು ಯಾವುದೇ ಖಾತೆಯನ್ನು ಕೊಟ್ಟರು ಕೂಡ ನಾವು ನಿಭಾಯಿಸುವಂತ ಸಾಮರ್ಥ್ಯವನ್ನು ಹೊಂದಿದ್ದೀವಿ. ಅಲ್ಲ, ಇದೆ ನನ್ನ ಇದೆ ಜನರ ಪರವಾಗಿ ಜನರಿಗೆ ಏನಾದರೂ ನಾವು
ಇವತ್ತು ಒಂದು ಅಧಿಕಾರವನ್ನು ಪಡೆದ ಮೇಲೆ ಜನರಿಗೆ ಏನು ಮಾಡ್ತೀವಿ ಅನ್ನೋದು ಮುಖ್ಯ. ಆ ವಿಚಾರದಲ್ಲಿ ಅಂಥ ಖಾತೆಗಳನ್ನು ಕೊಡ್ರಿ, ಜನರಿಗೆ ನೇರವಾಗಿ ಸಂಪರ್ಕಕ್ಕೆ ಇರುವಂಥ ಖಾತೆಗಳನ್ನು ಕೊಡ್ರಿ ಅಂತ ನಾವು ಮನವಿಯನ್ನು ಮಾಡಿದ್ವಿ. ನೋಡೋಣ ಅವ್ರು ಯಾವ್ದು ಕೊಟ್ಟರು ಕೂಡ ಮಾಡುವಂಥ ಕೆಲಸ ಮಾಡಿ. ಅವರು ಮಂತ್ರಿ ಆಗಿರೋದು ಕೆಲವು ಜನರಿಗೆ ನುಂಗ್ಲಾರದಂತ ತುತ್ತಾಗಿದೆ. ಆಡಿಯೋ ಕೂಡ ಒಂದು ವೈರಲ್ ಆಗಿದೆ. ನೋಡಿ, ಇದು ಈ ಜಿಲ್ಲೆಯಲ್ಲಿ ಹೊಸದೇನಲ್ಲ, ಇದು ನಮ್ಮ ತಂದೆಯವರ ಕಾಲದಿಂದ ಇದ್ದಂಥದ್ದು. ಯಾಕಂದ್ರೆ ಅವರು ಸಚಿವರಾದಾಗ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಆಗಬೇಕಾಗಿತ್ತು. ಆ ಉಸ್ತುವಾರಿ ಆಗೋದಕ್ಕೆ ಅನೇಕ ಜನ ಅವಾಗೂ ವಿರೋಧ ಮಾಡಿ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಾಡಿದ್ರು. ಇಲ್ಲಿ ಸನ್ಮಾನ್ಯ ಉಸ್ತುವಾರಿ ಇತ್ತು. ಅವರು ನಮ್ಮವರೇ, ನಮ್ಮ ಪಕ್ಷದ ಹಿರಿಯ ನಾಯಕರು. ಇವತ್ತು ಇದು ಏನಂತಾರಲ್ಲ, ಕುತಂತ್ರ ರಾಜಕಾರಣಿ, ಷಡ್ಯಂತ್ರ ಇವೆಲ್ಲ ಇದ್ದೇ ಇದಾವೆ. ಸ್ವಪಕ್ಷದವ್ರು ನಮ್ಮ ವಿರೋಧದವ್ರು ಯಾರು ನಮ್ಮ ಮುಂದೆ ಬಂದಿರೋ ತಾಕತ್ತು ಇಲ್ಲ, ಅದನ್ನೂ ಇಲ್ಲ. ಆದ್ರೆ ನಮ್ಮವರೇ ಷಡ್ಯಂತ್ರ ಮಾಡುವಂಥದ್ದು. ಈಗ ಅವರಿಗೆ ಅವಕಾಶ ಕೊಟ್ಟಿದೆ, ಪಕ್ಷ ಅವಕಾಶ ಕೊಟ್ಟಿದೆಯಲ್ಲ. ಯಾರ್ಯಾರು ಮಾತಾಡಿದ್ದಾರೆ ನಾನು ನೋಡಿದ್ದೀನಿ, ನೀವು ಹೇಳೋದು ಮಾಧ್ಯಮದಲ್ಲಿ ಬಂದಿದೆ. ಇವತ್ತು ಕೆಲವಷ್ಟು RB ತಿಮ್ಮಾಪುರ ಅವರು ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾಜಿ ಶಾಸಕರಂತ SG ನಂಜನಮಠ ಅವರ ಮಾತನ್ನು ನಾನು ಕೇಳಿದ್ದೀನಿ. ಈ ರೀತಿ ಒಬ್ಬ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಬಗ್ಗೆ, ಪಕ್ಷದ ನಾಯಕರ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ. ಯಾರೇ ಇರ್ಬೋದು, ನಾನೇ ಇರ್ಬೋದು, ಯಾರೇ ಇರ್ಬೋದು. ಈ ರೀತಿ ಒಬ್ಬ ಹಿರಿಯ ನಾಯಕರವರು ಈ ಜಿಲ್ಲೆ ಅನುಭವಿಗಳು 8 ವರ್ಷ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅವರು 4 ಬಾರಿ ಸಚಿವರಾದಂಥವ್ರು. ಅವರು ಸ್ವತಃ ಕೂಡ ಅವರಿಗೆ MLC ಮಾಡಿ ಮತ್ತೆ ಸಚಿವರನ್ನು ಮಾಡಿದಂತ ನಮ್ಮ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್. ಇದನ್ನೆಲ್ಲ ಅರಿವಿಟ್ಕೊಂಡು ನಡಿಬೇಕಾಗತ್ತೆ. ಪಕ್ಷ ನಮಗೇನು ಮಾಡಿದೆ, ಪಕ್ಷಕ್ಕೆ ದ್ರೋಹ ಮಾಡುವಂಥ ಕೆಲಸ, ತಾಯಿಗಂಡ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಪಕ್ಷ ಸೂಕ್ತವಾದ ನಿರ್ಧಾರವನ್ನು ಮಾಡುತ್ತೆ. ಅವ್ರು ಮಾತಾಡಿದ ಕರೆಯನ್ನು ಬಿಟ್ಟಿದ್ದು ನನಗೆ ಗೊತ್ತಿಲ್ಲ, ನಾನು ಕೇಳ್ಕೊಂಡಿದ್ದೀನಿ. ಅವರೇ ಅನ್ನೋದು ನನಗೂ ಕೂಡ ಖಚಿತ ಆಗಿದೆ. ಯಾಕಂದ್ರೆ ನಾನು ಬಾಲ್ಯದಿಂದ ಅವ್ರನ್ನ ಬಲ್ಲಿ ಇಲ್ಲಿ ಜಿಲ್ಲೆದೊಳಗೆ ಅವ್ರದೇ ಅದು ವಾಯ್ಸ್ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಅದು ನೋಡೋಣ. ನಮ್ಮ ಪಕ್ಷದ ನಿಮ್ಮ ಉಸ್ತುವಾರಿ ಬದಲಿಸಬೇಕನ್ನೋ ಸಹಿ ಸಂಗ್ರಹ ಮಾಡೋದು ಕೂಡ ಪ್ರಯತ್ನ ನೋಡ್ರಿ, ಇವ್ರು ಯಾರ್ರಿ ನಿರ್ಧಾರ ಮಾಡೋದಕ್ಕ? ಪಕ್ಷ ಇದೆ, ನಮ್ಮ ಮುಖ್ಯಮಂತ್ರಿಗಳಿದೆ, ನಿರ್ಧಾರ ಮಾಡೋದು. ಇವರಿಬ್ರು ಹೇಳಿದ್ರೆ ಮಾಡ್ತಾರೆ. ಇವರು ಸ್ವತಃ SG ನಂಜನಮಠ ಅವರೊಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಅವ್ರು ಗ್ರಂಥ, ಆ ಪುಸ್ತಕ ನಿಮ್ಗೆ ಬಂದಿದೆ, ಬೇಕಾದ್ರೆ ಕಳಿಸ್ಕೊಡ್ತೀನಿ. ಅದರಲ್ಲಿ ಬರ್ದಾರ 2008ರಲ್ಲಿ ನಾನು ವಿಜಯಾನಂದ ಕಾಶ್ಯಪ್ನವರಿಗೆ ಅನ್ಯಾಯ ಮಾಡಿದೆ. ಇವು ಕಾಯಂ ಅನ್ಯಾಯ ಮಾಡ್ಕೊತಾರೆ ಬಂದಾರ. ಯಾವತ್ತೂ ಒಳ್ಳೇದು ಯಾರಿಗೂ ಮಾಡಿಲ್ಲ. ನೋಡಿ, ನಾನು ದೇಶದ ರಾಜಕೀಯ, ಸ್ವೇಡ ರಾಜಕೀಯ ಮಾಡುವಂಥ ವ್ಯಕ್ತಿ ಅಲ್ಲ. ನಾನು ಒಂದು ಸಂಸ್ಕಾರ ಇರುವಂಥ ಕುಟುಂಬದಲ್ಲಿ. ಯಾಕಂದರೆ ನನ್ನ ತಂದೆಯವರು, ತಾಯಿಯವರು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಶಾಸಕರನ್ನು ಮಾಡಿದೆ ಈ ಕ್ಷೇತ್ರದಲ್ಲಿ. ಸುಮಾರು ನನ್ನ ಮನೆತನದಲ್ಲಿ 6 ಬಾರಿ ಶಾಸಕರಾಗಿದೆ ಮತಕ್ಷೇತ್ರ. ಪಕ್ಷ ನಮಗೆ ಸೇವೆ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ. ನಾವು ಸೇವೆ ಮಾಡೋದು, ದ್ವೇಷ ಮಾಡೋದು ಅಥವಾ ಅವರಿಗೆ ವಿರುದ್ಧವಾಗಿ ನಾವು ಏನಾದರೂ ಹೇಳೋದು, ಈ ಷಡ್ಯಂತ್ರ ಮಾಡುವಂಥದ್ದು ನಮ್ಮ ಮನಸ್ಸಲ್ಲಿಲ್ಲ. ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಸನ್ಮಾನ್ಯ DK ಶಿವಕುಮಾರ್ ಅವರಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರಿದ್ದಾರೆ, ನಮ್ಮ KPC ಅಧ್ಯಕ್ಷರಂತ BK ಹರಿಪ್ರಸಾದ್ ಸಾಹೇಬ್ ಅವರು ಅದನ್ನು ನಿರ್ಧಾರ ಮಾಡ್ತಾರೆ. ನೋಡ್ರಿ, ಜಿಲ್ಲೆಯಲ್ಲಿ ನಾನೊಬ್ಬನೇ ಮಂತ್ರಿ ಆಗಿದ್ದೀನಿ. ಅದಕ್ಕೆ ಸರ್ ಪಕ್ಷ ಸಂಘಟನೆ ಜವಾಬ್ದಾರಿ ಕೂಡ ತಮಗೆ ಇದೆ, ನನಗೆ ಅರಿವಿದೆ. ಆಮೇಲೆ ಬರ ಪರಿಸ್ಥಿತಿ ಕಚ್ಚಾಡೋದಿದೆಯಲ್ಲ. ನೋಡಿ, ಕಚ್ಚಾಟ ಏನಿಲ್ಲ, ನನ್ನ ಹತ್ರ ಯಾವುದೇ ಕಚ್ಚಾಟನೂ ಇಲ್ಲ. ನಾ ಕಚ್ಚಾಟಕ್ಕೂ ಹೋಗಿದ್ದಿಲ್ಲ. ಅವ್ರವ್ರು ಮಾತಾಡ್ಕೊಂಡಿಲ್ಲ. ಅವ್ರಿಗೇನು ನೋವಾಗಿದೋ ಗೊತ್ತಿಲ್ಲ. ಸಹಜವಾಗಿ ಕೆಲವರು ಜನಕ್ಕೆ ಇರ್ತದೆ, ನೋವಾಗತ್ತುಂಟು. ಅವಕಾಶ ಕೊಟ್ಟಿದೆಯಲ್ಲ ಪಕ್ಷ, ಅದನ್ನೂ ಹೇಳಬೇಕಲ್ಲ. ಅದನ್ನೂ ಹೇಳಬೇಕು. ಯಾರ್ಯಾರ ಮೇಲೆ ವಿನಾಕಾರಣ ಏನೋ ದುಡ್ಡಿನ ಆರೋಪ ಮಾಡೋದು, 80%. ನಾನು ಕೇಳಿದ್ದೀನಿ, ನಾನೇ ಹೇಳ್ತೀನಿ, 80% ದುಡ್ಡು ತಗೊಂಡೇ ಇವತ್ತು ಸಚಿವ ಸಂಪುಟ ಮಾಡಿದ್ದಾರೆ ಅನ್ನೋದು. ಮತ್ತು ಆ ಪಾಪ ನಮ್ಮ ನಾಗೇಂದ್ರ ಬಗ್ಗೆ, ಅವ್ರ ಬಗ್ಗೆ ಕೇಸ್ ಇದೆ, ಅವ್ರ ಬಗ್ಗೆ ಹೆಂಗ್ ಮಾಡಿದ್ರು ಅನ್ನೋದು. ವೇಣುಗೋಪಾಲ್ ಅವರಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು, ಹುಚ್ಚರು ಅಂತ ಅನ್ನೋದು. ಮೇಲಿಯವರು ಹೈಕಮಾಂಡ್ನವರು ಹುಚ್ಚರು ಅಂದಿದ್ದಾರೆ. ಇವೆಲ್ಲ ಕೇಳಿದ್ದೀನಿ. ಅದಕ್ಕೆ ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅದಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ನಾನು ಹೇಳ್ತೀನಿ, ಈ ರೀತಿ ಇದೇನು ಹೊಸದಲ್ಲ. ನಮ್ಮ ಜಿಲ್ಲಾದಾಗ ಇದನ್ನು ಎದುರಿಸುವಂತ ಬಂದೀವಿ. ನಮ್ಮ ತಂದೆ ಕಾಲದಿಂದ ನಾವು ಮುಂದೂ ಕೂಡ ಎದುರಿಸಕ್ಕೆ ರೆಡಿ ಇದ್ದೀವಿ, ಗಟ್ಟಿಯಾಗಿದ್ದೀವಿ. ಪಕ್ಷ ನಮ್ಮನ್ನು ಗುರುತಿಸಿದೆ. ಪಕ್ಷಕ್ಕೆ ನಾವು ನಿಷ್ಠೆಯಾಗಿ
ಇವತ್ತು ಜನರಿಗೋಸ್ಕರ ಏನು ಜನ ನಮಗೆ ನಿರೀಕ್ಷೆ ಮಾಡಿ ನಮ್ಮನ್ನು ಗುರುತಿಸಿ ಇವತ್ತು ಶಾಸಕರು ಮಾಡಿದೆ ಅವ್ರಿಗೋಸ್ಕರ ನಾವು ಏನು ಮಾಡ್ಬೇಕು ಸರ್ಕಾರದಲ್ಲಿ ಆ ಬದ್ಧತೆ ಅರಿವು ಇಟ್ಕೊಂಡು ಕೆಲಸ ಮಾಡ್ತಾರೆ. ರಾಜಕೀಯದಲ್ಲಿ ಗಾಡ್ ಫಾದರ್ ಇಲ್ಲಾರ್ದೇ ಹೋರಾಟವನ್ನು ಮಾಡ್ಕೊಂಡು ಅಂತ ತಲುಪಿದ್ದೀರಿ. ನಿಮಗೆ ಫಾದರೇ ಗಾಡ್ ಆಗಿ ನಿಂತಿದ್ದಾರೆ. ಈ ಸಚಿವ ಸ್ಥಾನ ಪಡ್ಕೊಳ್ಳುವಂತ ಹಿನ್ನೆಲೆಯಲ್ಲಿ ನಿಮ್ಮ ಹೋರಾಟಕ್ಕೆ ಯಾವೆಲ್ಲ ಅಂಶಗಳು ಪೂರಕ ಆಗಿದೆ? ನೋಡಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸಾಹೇಬರು ಒಂದು ಮಾತನ್ನು ಹೇಳ್ತಾರೆ, ನಾವೆಲ್ಲ ಕೇಳಿದ್ವಿ. ಏನು ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನೋದಕ್ಕೆ ನಾನು ಒಬ್ಬ ಉದಾಹರಣೆ. ನನ್ನ ಪ್ರಾರ್ಥನೆನೇ ಇವತ್ತು ನನಗೆ ಸಚಿವನಾಗಿ ಮಾಡಿ ಆ ಪ್ರಾರ್ಥನೆನೇ ನಂಬಿದ್ದೀನಿ. ಯಾರ ಹತ್ರ ಪ್ರಾರ್ಥನೆ ಮಾಡಿದ್ರಿ? ಭಗವಂತನ ಹತ್ರ ಮತ್ತಾರ ನಾಯಕರ ಹತ್ರ ಭಗವಂತನ ಹತ್ರ ಪ್ರಾರ್ಥನೆ ಮಾಡಬೇಕಲ್ಲ. ಸ್ಟ್ರಾಂಗ್ ಆಗಿ ನಿಮ್ಗೆ ಪ್ರೇಯರ್ ಮುಟ್ಟದ ಬಸವರಾಜ ಹೊರಟ್ಟವರಿಗೆ ರಾಜೀನಾಮೆ ಕೊಡಂತ ಸೇವರ್ ಹೇಳಿದ್ದಾರೆ ಸರ್. ಅವರು ರಾಜೀನಾಮೆ ಕೊಡಂಗಿಲ್ಲ ಅಂತ ಸರ್. ಮುಂದೆ ಹೆಂಗ್ ಮಾಡ್ತಾರೆ ನೋಡ್ರಿ, ಅದಕ್ಕೆ ಅದರದೇ ಆದ ಕಾನೂನು. ಇವತ್ತು ಒಬ್ಬ ಸಭಾಪತಿನ ಆಯ್ಕೆ ಮಾಡೋದು ಯಾವ ನಿಟ್ಟಿನಲ್ಲಿ ಮೆಜಾರಿಟಿಯ ಆಧಾರದ ಮೇಲೆ ಇವತ್ತು ಸಭಾಪತಿ. ಇದು ಕಾಂಗ್ರೆಸ್ ಪಕ್ಷ ಇವತ್ತು ಮತ್ತೆ ಇವತ್ತು ಏನು ವಿಧಾನ ಪರಿಷತ್ತಿನಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಿಂದ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವರು ಸ್ಥಾನವನ್ನು ಬಿಟ್ಟುಕೊಡ್ಲೇಬೇಕು. ಗೌರವ ರೀತಿ ಬಿಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಏನು ನಿರ್ಧಾರ ತೆಗೆದುಕೋಬೇಕು ಕಾನೂನಾತ್ಮಕವಾಗಿ ಅದು ನಮ್ಮ ವರಿಷ್ಠರು ನಮ್ಮ ಮುಖ್ಯಮಂತ್ರಿಗಳು ನಿರ್ಧಾರ ತಗೋಬೇಕು. ಸರ್, ಈಗ ಆಡಿಯೋದಲ್ಲಿ ಮಾತನಾಡಿರುವ ಇಬ್ಬರು ನಾಯಕರ ಬಗ್ಗೆ ತಾವೇನಾದರೂ ಹೈಕಮಾಂಡ್ಗೆ ದೂರು ಕೊಡಬಹುದು ಅನ್ನೋದು ಏನಾದರೂ ಮಾಡಿದ್ರೆ? ನೋಡ್ರಿ, ಈಗ ಅವ್ರಿಗೆ ಸಹಜವಾಗಿ ನೀವೆಲ್ಲ ಮಾಧ್ಯಮದಲ್ಲಿ ಬಂದಿದ್ದೆ, ಅದನ್ನು ನಮ್ಮ ವರಿಷ್ಠರ ಗಮನಕ್ಕೆ ನಾನು ತರ್ತಿದ್ದೆ. ಯಾಕಂದ್ರೆ ನಾನು ಒಬ್ಬ ಜವಾಬ್ದಾರಿ ವ್ಯಕ್ತಿ ಜಿಲ್ಲೆಯಲ್ಲಿ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಮನುಷ್ಯ ಅವಕಾಶ ತಗೊಂಡ ಮೇಲೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡ್ತಾರೆ. ಇವ್ರಿಗೆ ಅವಕಾಶನೇ ಕೊಟ್ಟು ಇವ್ರು ಮಾತಾಡಿದ್ರು ಸರ್. ಅವಕಾಶ ಎಷ್ಟು ಸರಿ? 4 ಸರಿ. ಇವ್ರಿಗೆ 2 ಸರಿ ಶಾಸಕ, ಜಿಲ್ಲಾಧ್ಯಕ್ಷ 8 ವರ್ಷ. ಮತ್ತೆ ಇನ್ನೇನು ಕೊಡ್ಬೇಕು ಪಕ್ಷ? 2008ರಲ್ಲಿ ನಾನು ಸೋಲೋದಕ್ಕೆ, ವಿಜಯಾವಕಾಶ ಸೋಲೋದಕ್ಕೆ ನಾನಾ ಕಾರಣ ಅಂತ ಪುಸ್ತಕನ ಪ್ರಿಂಟ್ ಮಾಡೋಕೆ ಹೋದ್ರಿ ಅದನ್ನ. ಮತ್ತಿದು ಅವಾಗ ಮಾಡ್ಯಾರ ಅಂದ್ರೆ 2008ರಾಗ, ಇವತ್ತು 2026ರಾಗ ಕೂತೀವಿ ನಾವು. ಇದು ಅವ್ರದ್ದು ಏನು ಹಾಲ್ಚಾಲು ಗುಣಗಳು ಬದಲಿ ಆಗ್ತಾವ ಅಂತ ತಿಳ್ಕೊಂಡ್ರಿ ನೀವು ಇರ್ಬೋದು ಜನ. ಯಾವ ಬದಲಿ ಆಗಿಲ್ಲ, ಆಗೋದಿಲ್ಲ. ಸರ್, ಬರೆದ ವರದಿಯನ್ನ ಅಧಿಕಾರಿಗಳ ಅಂಕಿಅಂಶಗಳ ಮೇಲೆ ಕೊಡ್ತೀರಾ ಅಥವಾ ಎಲ್ಲ ಮತಕ್ಷೇತ್ರದ ಶಾಸಕರ ವಿಶ್ವಾಸ ತಗೊಂಡು ವರದಿ ಕೊಡ್ತೀರಾ? ಖಂಡಿತವಾಗಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷಾತೀತ, ಬಿಜೆಪಿ ಇರ್ಬೋದು, ಬೇರೆ ಪಕ್ಷದವರು, ಆ ಎಲ್ಲ ಶಾಸಕರ ಒಂದು ಸಲಹೆಯನ್ನು ತೆಗೆದುಕೊಂಡು ಸಭೆಯನ್ನು ಮಾಡ್ತೀನಿ. ನಾನು ಕರಿತೀನಿ 2 ದಿವಸ ಇವತ್ತು ಪರಿಶೀಲನೆ ಮಾಡಿ ಅವರು ಬರ್ತಾ ಇದ್ದಾರೆ. ನಮ್ಮ ಶಾಸಕರು ಎಲ್ಲರಿಗೂ ನಾವು ಈಗಾಗಲೇ ಮಾಹಿತಿ ಕೊಡ್ತೀವಿ. ಅವರು ಬರ್ತಾರೆ, ಅವ್ರ ವಿಚಾರಗಳನ್ನು ತಿಳ್ಕೊಂಡು ಅಧಿಕಾರಿಗಳು ಏನು ಹೇಳ್ತಾರೆ, ಅಧಿಕಾರಿಗಳು ಏನಾದರೂ ಬಿಟ್ಟಿದ್ರೆ ಯಾವ್ದಾದ್ರು ಕೆಲವಷ್ಟು ಜನಕ್ಕೆ ಏನೋ ಅನ್ಯಾಯ ಆಗಿದ್ರೆ ಅದು ಆಗಬಾರ್ದು ಅಂತಲೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಕಾಳಜಿ ವಹಿಸಿ ನೀವೇ ಸ್ವತಃ ನೇರವಾಗಿ ಸ್ಥಳಕ್ಕೆ ಹೋಗ್ರಿ ಅಂತ ಹೇಳಿದ್ದಾರೆ. ಆ ಸ್ಥಳ ಪರಿಶೀಲನೆಯನ್ನು ಮಾಡಿ ನಾನು ವರದಿಯನ್ನು ಕೊಡ್ತೀನಿ. ಯಾರಿಗೂ ರೈತರಿಗೆ ಮಾತ್ರ ನಮ್ಮ ಸರ್ಕಾರ ಕ್ಯಾಬಿನೆಟ್ ಅಂತ ನೋಡ್ರಿ, ಅವರಿಗೆ ಅದೇನಂತಾರೆ ಬಾಯಿ ಹೊಲಸು ಮಾಡ್ಕೊಳ್ಳೋದು. ಅವನಿಗೆ ಏನು ಮಾತಾಡೋದು, ನಮ್ಮ ಬಾಯಿ ಹೊಲಸು ಮಾಡ್ಕೊಳ್ಳೋದು, ಅದಕ್ಕೆ ಬಾಯಿ ಇಲ್ಲ ಬಂಗಾಳದ, ಅದಕ್ಕೆ ಮೆದುಳಿಗೆ ನಾಲಿಗೆ ಕನೆಕ್ಷನ್. ಅದಕ್ಕೆ ಹೇಳಿ ನಾನು ಹೆಸರಿಟ್ಟಿನಿ ಒಡ್ಡೆಮ್ಮೆ ಅಂತ. ಅದು ಹಾಲು ಹಿಂಡೋದಿಲ್ಲ, ಇದು ಇಲ್ಲ. ಸ್ಥಳೀಯ ಮಾಜಿ ಶಾಸಕರು ತಮ್ಮನ್ನು ಮಂತ್ರಿ ಮಾಡಿದ್ರೆ ಇಡೀ ರಾಜ್ಯನ ಹಾಳು ಮಾಡ್ತಾರೆ ಅಂತ ಜಸ್ಟ್ ಒಂದು 20 ದಿನ ಹೇಳಿದ್ರು ಸರ್. ಏನ್ ಹೇಳ್ಯಾರ್ರಿ? ನಿಮ್ಮನ್ನ ಮಂತ್ರಿ ಮಾಡಿದ್ರೆ ರಾಜ್ಯ ಹಾಳು ಮಾಡ್ತಾರೆ, ಮಂತ್ರಿಗೆ ಕೊಡಬೇಡ್ರಿ ಅಂತ ನಾವು ಹೈಕಮಾಂಡ್ ಮನವಿ ಮಾಡ್ತೇವೆ ಬಿಜೆಪಿ. ನೋಡ್ರಿ, ಇದು ಏನಾಗತ್ತೆ ಅಂದ್ರೆ ಈಗ ಅವ್ರಿಗೆ ಅಸೂಯೆ ಮನೋಭಾವನೆ ಅಂತ ಹೇಳ್ತೀವಿ. ಈ ಅಸೂಯೆ ಮನೋಭಾವನೆ ಇರೋರಿಗೆ ಏನೂ ಮಾಡೋಕ್ಕಾಗಲ್ಲ, ಸುಧಾರ್ಸಕ್ಕಾಗಲ್ಲ. ಕೊಟ್ಟ ಕುದುರೆಯನ್ನ ಏರಿದವನು ಅವನು ಧೀರನೂ ಅಲ್ಲ, ಸೂರನೂ ಅಲ್ಲ ಅಂತ ಕೇಳಿದ್ರಿ. ಅವ್ನು ಕೊಟ್ಟಿದ್ರು 3 ಬಾರಿ ಕ್ಷೇತ್ರ ಶಾಸಕರು. ಅವ್ನ ಮಂತ್ರಿತ್ವ ಬಂದ, ಹೋಗ್ಲಿ ಒಂದು ನಿಗಮದ ಅಧ್ಯಕ್ಷ ಅಲ್ಲ, ಕುದುರೆ ಹತ್ತಕ್ಕೆ ಬಂದಿಲ್ಲ ಹೋಗಿನ. ನಾಲಾಯಕ್ ಅನ್ನೋದು ಸಹಜವಾಗಿ ಬಾಯಿ ಬರ್ತದೆ, ನನಗೂ ಬೇಯಕ್ಕೆ. ಈಗ ನಾನು ಅದನ್ನ ಬಿಟ್ಬಿಟ್ಟಿನಿ. ಈಗ ನಾನು ನಿನ್ನೆ ಪ್ರತಿಜ್ಞೆ ಮಾಡ್ಬಿಟ್ಟಿನಿ, ಸಿಟಿ ಬರಲ್ಲ, ಬೇಯಲ್ಲ ಇನ್ಮ್ಯಾಗ. ಏನ್ರಿ ಹೇಳೋರು ಬೇಗಿಲ್ಲ, ಬಿಟ್ಬಿಟ್ಟಿನಿ ನಾನು. ಶಾಂತಿಯ ಮಂತ್ರ, ಅಭಿವೃದ್ಧಿ. ಮತ್ತೆ 2028ಕ್ಕೆ ನಾವು ಗೆದ್ದು ಬಂದು ರಾಜ್ಯದಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಮಾಡೋದೇ ನಮ್ಮ ಮುಂದೆ.
ಗೃಹಲಕ್ಷ್ಮಿ ಕೊಟ್ಟಿದ್ರಿ ಮಹಿಳೆಯರಿಗೆ, ಆದ್ರೆ ಸಂಪುಟದಲ್ಲಿ ಸ್ಥಾನಮಾನ ಮಹಿಳೆಯರಿಗೆ ಸಚಿವ ಸ್ಥಾನ ಇಲ್ಲ. ನೋಡ್ರಿ, ಸಚಿವ ಸಂಪುಟದಲ್ಲಿ 3 ವರ್ಷ ಈಗಾಗಲೇ ಅವ್ರು ಕೆಲಸ ಮಾಡಿದ್ದಾರೆ. ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಕೆಲಸ ಮಾಡಿದ್ದಾರೆ. ಇವಾಗ ವರಿಷ್ಠರು ಬಿಟ್ಟಿರುವಂಥ ವಿಷಯ, ಯಾರನ್ನ ಮಂತ್ರಿ ಮಾಡಬೇಕು ಯಾರು ಮಾಡಬಾರ್ದು ಅನ್ನೋದು ಅವ್ರು ಬಿಟ್ಟಿದ್ದು. ಇವತ್ತು ನನಗೆ ವರಿಷ್ಠರು ನಮ್ಮ ನಾಯಕರಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು, ಮಾಜಿ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರು ಇದು ನಮ್ಗೆ ಗುರುತಿಸಿ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಸೇವೆ ಮಾಡೋದು ಕಲಿಯೋಣ ಅಷ್ಟೇ. ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಬ್ಜೆಕ್ಟ್ ಬಿಜೆಪಿ ಸರ್ಕಾರದ 2A ಮೀಸಲಾತಿಯನ್ನ ಕೇಳಿದ್ರು. ಈಗ ಸ್ವತಃ ಕಾಶಪ್ಪನವರವರೇ ಮಿನಿಸ್ಟರ್ ಆಗಿರೋದ್ರಿಂದ 2A ಮೀಸಲಾತಿಗೋಸ್ಕರ ಹೋರಾಟ ಮಾಡಿದ್ದಾರೆ. ನಾವು ಹೋರಾಟವನ್ನು ನಿಲ್ಲಿಸಿಲ್ಲ. ಈಗಾಗಲೇ ನಮ್ಮ ಹಿಂದಿನ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಅದರ ಕುರಿತು ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ, ಇನ್ನೂ ತನಕ ಇತ್ಯರ್ಥ ಆಗಿಲ್ಲ. ಆ ತಡೆಯಾಜ್ಞೆ ತೆರವುಗೊಳ್ಳುವವರೆಗೂ ರಾಜ್ಯ ಸರ್ಕಾರ ಏನೂ ಮಾಡುವಂಥ ಕೆಲಸ ಇಲ್ಲ. ಇದನ್ನೆಲ್ಲ ಕಾನೂನಿನ ಅರಿವು ಇದ್ದವರೇ ಉದ್ದೇಶಪೂರ್ವಕವಾಗಿ ಇದನ್ನ ಮೀಸಲಾತಿ ಅಂತೇಳಿ ಇವರೇ ಒಪ್ಕೊಂಡ್ರು 2D 2Cಗೆ. ಇದೇ ಯಾರು, ನಾನು ಅವ್ರ ಹೆಸರು ತಗೊಳ್ಳಲ್ಲ, ಕೇಸರಿ ಹಾಕೊಂಡು ಅಡ್ಡಾಡೋರು ಒಪ್ಕೊಂಡ್ರ, ಬಿಳಿ ಅರ್ಬಿ ಹಾಕೊಂಡು ಅಡ್ಡಾಡೋರು ಒಪ್ಕೊಂಡ್ರ. ಒಪ್ಕೊಂಡು ಈಗ ಮತ್ತೆ ಯಾಕಪ್ಪ ಮಾತಾಡ್ತೀರಿ? ತಡೆಯಾಜ್ಞೆ ತೆಗೆಸಿರಲ್ಲ ನೀವು ಹೋಗಿ. ಅದು ಬಿಜೆಪಿ ಸರ್ಕಾರದಾಗ ಆಗಿತ್ತಲ್ಲ, ನಮ್ಮ ಸರ್ಕಾರದಲ್ಲ. ನಮ್ಮ ಸರ್ಕಾರ ಯಾವತ್ತೂ ಯಾರ ಮ್ಯಾಗೂ ತಾಯಿ ಹಾನಿ ಮಾಡಿಲ್ಲ, ಸದನದಲ್ಲಿ ಪ್ರಮಾಣ ಮಾಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಯಾರು ಮಾಡ್ಯಾರ? ಅವ್ರು ಮಾಡಿಸ್ಕೊಂಡಿದ್ರು. ತಾಯಿ ಹಾನಿ ಮೇಲೆ ತಾಯಿ ಮೇಲೆ ಹಾನಿ ಸದನದಲ್ಲಿ 6 ತಿಂಗಳಲ್ಲಿ ಕೊಟ್ಟು ಬಿಡ್ತೀನಿ ಅಂತೇಳಿ ಯಾರು ಮಾಡಿದ್ರು ಅವ್ರಿಗೆ ಕೇಳಬೇಕು. ಇದು ಉತ್ತರ ಅವ್ರಿಗೆ ಬಯಸ್ರಿ. ಅನೇಕ ವಿಷಯ ಇದಾವೆ ಅವ್ರ ಬಗ್ಗೆ, ನಿಮಗೂ ಗೊತ್ತೈತಿ. ಏನು ಬಿಜಾಪುರದಲ್ಲಿ ನಡೆದಂಥ ಘಟನೆ ಕಂಪ್ಲೇಂಟ್ ಆಗೈತಿ, ಅದಕ್ಕೆ ಉತ್ತರನೇ ಇಲ್ಲ. 3 ಕೋಟಿ ಕೇಳ್ಯಾರ ಅಂತ ಹೇಳಿರಲ್ಲ, ಉತ್ತರ ಕೊಡಲಿ. 3 ಕೋಟಿ ಯಾಕೆ ಕೇಳಿದ್ರು ಅವರು? ಇವ್ರು ಹೇಳ್ತಾರ, ಸನ್ಮಾನ್ಯ ನಿಮ್ಮ ನಾಯಕ ಹೇಳಿದ್ರಲ್ಲ ಗೊಡ್ಡೆಮ್ಮಿ, 11 ಕೋಟಿ ಡೀಲ್ 3 ಕೋಟಿಗೆ ಬಂತಾನಂತ. ನಾವು ಅಂದ್ರೆ 11 ಕೋಟಿಗೆ ಮುಗಿದಾಗ ಇವ ಇದ್ದ ಅವ್ರ ಜೊತೆಗೆ, ಅದು 3 ಕೋಟಿಗೆ ಬಂದದಂತ ಹೇಳ್ತಾನ. ಮತ್ತು 3 ಕೋಟಿಗೆ ಹೆಂಗೆ ಕೇಳಿದ್ರು ಅವರು? ಆ 3 ಕೋಟಿಗೆ ಇವ್ರು ಮೊದಲೇ ಉತ್ತರ ಕೊಡ್ಬೇಕು. ಉತ್ತರ ಕೊಟ್ಟು ಮೀಸಲಾತಿ ಕೇಳಕ್ಕೆ ಬಂದ್ರೆ ಜನ ನಿಮ್ಮನ್ನು ಒಪ್ಕೊತಾರೆ, ಸರ್ಕಾರನೂ ಒಪ್ಕೊಳ್ತಾರೆ. ನಿಮ್ಮ ನೈತಿಕ ಮಟ್ಟನ ಸರಿ ಇಲ್ಲ. ಫಸ್ಟ್ ಇನ್ನೊಬ್ಬರಿಗೆ ಬಳ ಮಾಡಿ ತೋರಿಸೋದು, ಇನ್ನೊಬ್ಬರಿಗೆ ಮಂತ್ರಿ ಮಾಡಬೇಡ್ರಿ ಅನ್ನೋದು, ಇವತ್ತು ಮೀಸಲಾತಿ ಕೇಳಕ್ಕೆ ಒಬ್ಬರಿಗೆ ಮಂತ್ರಿಗೆ ಕೊಡೋ ಅನ್ನೋದು, ಒಬ್ಬರಿಗೆ ಬೇಡ ಅನ್ನೋದು, ನಾವು ಮೀಸಲಾತಿ ಕೇಳ್ತೀವಿ ಮಂತ್ರಿಗಿರಿ ಕೇಳಲ್ಲ ಅನ್ನೋದು. ಹಿಂದೆ ಯಡಿಯೂರಪ್ಪನ ಮನೆಗೆ ಹೋಗಿ ರಾತ್ರಿ 4 ಬೆಳಗ್ಗೆ ಮುಂಚೆ ಹೋಗಿ ಮಂತ್ರಿ ಮಾಡಿದಾಗ CC ಪಾಟೀಲ್ನ ಇದೇ ನಿರಾಣಿ ಅವ್ರನ್ನ ಅವು ಬೇಕಾಗಿತ್ತ. ಈಗ ನಾನು ಬೇಡ ಆಗಿತ್ತು ಅಷ್ಟೇ. ಆದ್ರೆ ಇವ್ರು ಯಾರು ನಮಗೆ? ನನ್ನ ಪಕ್ಷಕ್ಕೆ ಕೇಳಾಕ, ನನ್ನ ನಾಯಕರಿಗೆ ಹೇಳಾಕ. ನನ್ನ ಪಕ್ಷಕ್ಕೆ ಗೊತ್ತೈತಿ ನಾನು ಏನು, ನನ್ನ ಶಕ್ತಿ ಏನು, ಈ ಪಕ್ಷಕ್ಕೆ ಏನು ನಾನು ಮಾಡಿದ್ದೀನಿ, ಏನು ಸೇವೆ ಮಾಡಿದ್ದೀನಿ ಅನ್ನೋ ನನ್ನ ನಾಯಕರಿಗೆ ಗೊತ್ತೈತಿ. ಅದಕ್ಕೆ ನನಗೆ ಕೊಟ್ಟ ಕುರ್ಚಿ. ಥ್ಯಾಂಕ್ ಯು, ಧನ್ಯವಾದ.